ಶಂಕರಣ್ಣ ರೂಮ್ ನೋಡಕ್ ಹೋದೆ. ಯಾಕೆಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕೆ ರಾಜೀವ್ ಕೊಟ್ಟಿದ್ ಕಾರಣ. ಆದ್ರೆ ಶಂಕರಣ್ಣಗೆ ಈಗಾದ್ಮೇಲೆ ತುಂಬಾ ಅಪ್ಸೆಟ್ ಆಗಿದ್ದೆ. ಬಾಡಿ ಯಾರು ಮೊದಲು ನೋಡಿದ್ರು ಅಂತ ಕೇಳಿದ್ಕೆ ಮುತ್ತು ನಾನೇ ಮೇಡಮ್ ರೈತ ಶಂಕರಣ್ಣ ಇಲ್ಲಿ ಯಾಕೆ ಸ್ಟೇ ಆಗಕ್ ಬಂದ್ರು ಅಂತ ಕೇಳಿದಾಗ ಲಾಸ್ಟ್ ಬಸ್ ಏನಾದ್ರೂ ಮಿಸ್ ಆದ್ರೆ ಇಲ್ಲಿ ಉಳ್ಕೊಳ್ಳೋರು. ರೂಮ್ ನ ಡೀಟೇಲ್ ಆಗಿ ಅಬ್ಸರ್ವ್ ಮಾಡ್ತಾ ಹೋದೆ. ಆಗ ನನಗೆ ಒಂದ್ ಶರ್ಟ್ ಬಟನ್ ಸಿಕ್ತು. ರಾಜೀವ್ ಮತ್ತು ಮುತ್ತು ಮೇಲೆ ನನ್ನ ಅನುಮಾನ ಶುರು ಆಗ್ತಾ ಹೋಯ್ತು. ಕನ್ಫರ್ಮ್ ಮಾಡ್ಕೊಳಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ತೆಗ್ದಿದ್ ಫೋಟೋಸ್ನ ಕೇಳ್ದೆ. ನಾಳೆ ಅಷ್ಟೊತ್ತಿಗೆ ವ್ಯವಸ್ಥೆ ಮಾಡಿಸ್ತೀನಿ. ಮನೇಲಿ ಎಲ್ರು ನನ್ನ ಮಿಸ್ ಮಾಡ್ಕೋತಿದ್ರು. ಪ್ರತ್ಯೇಕವಾಗಿ ಅದಿತಿ ಅಂತೂ ನನ್ನ ತುಂಬಾ ಮಿಸ್ ಮಾಡ್ಕೋತಿದ್ಲು. ಎಲ್ಲರೂ ಮಿಸ್ ಮಾಡ್ಕೋತಾ ಇದಾರೆ, ಆದ್ರೆ ಯಾರು ಕರ್ಸಕ್ಕೆ ರೆಡಿ ಇಲ್ಲ. ರಾಜೀವ್ ಫೋಟೋ ತಂದ್ಕೊಟ್ರು. ಫೋಟೋ ನೋಡಿ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಡಿಸೈಡ್ ಮಾಡ್ದೆ. ಆತ್ಮಹತ್ಯೆ ಅಲ್ಲ ಕೊಲೆ. ರಾಜೀವ್ ಹಾಕೊಳ್ಳೋ ಶರ್ಟ್ ಅಲ್ಲಿರೋ ಬಟನ್ ಮತ್ತೆ ನನಗ್ ಸಿಕ್ಕಿರೋ ಶರ್ಟ್ ಬಟನ್ ಹೋಲಿಕೆ ಆಗುತ್ತೆ ಅಂತ ಹೇಳಿದಾಗ ಏನ್ ಬಾಬಿ ನೀವು ನಾನ್ ನಿರಪರಾಧಿ ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಮನ್ನ ಕರ್ಸಿದ್ದು. ನೀವ್ ಕರ್ಸಿದೀರಾ ಅಂದ್ ಮಾತ್ರಕ್ಕೆ ನಿಮ್ ಪರವಾಗಿ ಯೋಚನೆ ಮಾಡಕ್ಕಾಗಲ್ಲ ರಾಜೀವ್. ನನ್ ಪತ್ತೆದಾರಿ ಕಣ್ಣಿಗೆ ಯಾದ್ ಸತ್ಯ ಅನ್ಸುತ್ತೋ ಅದ್ರ ಪರಾನೇ ಯೋಚನೆ ಮಾಡ್ತೀನಿ. ನಿಮ್ ಪ್ರಕಾರ ಯಾವ್ದು ಬಾಬಿ ಸತ್ಯ? ಹೇಳ್ತೀನಿ. ರಾಜೀವ್, ಈ ಥರ ನೀನು ಎಕ್ಸೈಟ್ ಆಗೋದ್ರಲ್ಲಿ ಅರ್ಥ ಇಲ್ಲ ಕಣ. ಆಗಲ್ವೋ? ನೋಡು, ಪತ್ತೆದಾರಿಕೆ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆ ಅನುಮಾನ ಬರೋದು ಸಹಜ. ಹಾಗಂತ ನೀನು ತಾಳ್ಮೆ ಕಳ್ಕೊಂಡ್ರೆ ಹೇಗೆ? ಈಗ ಬಾಬಿ ನೋಡು ಹೇಗ್ ಮಾತಾಡ್ತಾರೆ. ಈಗೇನು ಹೇಳಿದ್ಲಪ್ಪ, ಶಂಕರಣ್ಣ ತಾವಾಗೆ ಸತ್ತಿಲ್ಲ, ಯಾರೋ ಕೊಂದಿದ್ದಾರೆ ಅಂತ ಹೇಳಿದ್ಲು. ಹಾಂ, ನಿನ್ನ ಶರ್ಟ್ ಬಟನ್ ತರದ್ದೇ ಅಂತ ಹೇಳಿದ್ಲೆ ಹೊರತು ನಿಂದೇ ಶರ್ಟ್ ಬಟನ್ ಅಂತ ಹೇಳಿಲ್ವಲ್ಲ. ಕೊಲೆಗಾರ ನಿನ್ನ ಥರನೇ ಬ್ರ್ಯಾಂಡೆಡ್ ಶರ್ಟ್ ಹಾಕಿದ್ದು ಅದರಿಂದ ಬಟನ್ ಬಿದ್ದಿರ್ಬೋದಲ್ಲ. ಶಂಕರಣ್ಣ ಕೊಲೆ ಆಗಿದ್ದ ದಿವಸ ನಾನು ಇದೇ ರೆಸಾರ್ಟಲ್ಲಿ ಉಳ್ಕೊಂಡಿದ್ದಿದ್ರೆ ಪ್ರತಿಭಾ ನನ್ನ ಮೇಲೂ ಅನುಮಾನ ಪಟ್ಟಿರೋಳು. ನಿನಗೂ ಶಂಕರಣ್ಣನ ಸಾಗೂ ಸಂಬಂಧ ಇಲ್ಲ, ಅದಕ್ಕೆ ನಮ್ಮನ್ನು ಕರೆಸಿದ್ಯಾ ಅಂತ ಅನ್ಕೊಂಡೆ. ಈಗ ನೀನು ಹೆದರ್ಕೊಳ್ಳೋದು ನೋಡ್ತಿದ್ರೆ ನನಗೆ ಡೌಟ್ ಬರ್ತಾ ಇದೆ. ಬ್ರೋ ಪ್ಲೀಸ್, ನಾನು ಯಾಕೆ ಕೊಲೆ ಮಾಡ್ಲಿ? ನಾನು ಕೊಂದಿದ್ರೆ ನಿಮ್ಮನ್ನೇ ಕರೆಸ್ತಾ ಇದ್ದೆ. ನಾನು ನಿಜವಾಗ್ಲೂ ಏನ್ ತಪ್ಪು ಮಾಡಿಲ್ಲ ಬ್ರೋ. ನೀನೇ ಬಾಬಿನ ಹೇಗಾದ್ರೂ ಕನ್ವಿನ್ಸ್ ಮಾಡಬೇಕು ಪ್ಲೀಸ್. ಸಾರಿ ಬ್ರದರ್, ಇನ್ಫ್ಲೂಯೆನ್ಸ್ ಮಾಡೋದು ಅವಳಿಗೆ ಇಷ್ಟ ಆಗಲ್ಲ, ನನಗೂ ಕೂಡ. ನನ್ನ ಮಾತು ಕೇಳು, ಪ್ರತಿಭಾ ಈ ಕೇಸ್ನ ಸಾಲ್ವ್ ಮಾಡೋವರೆಗೂ ನೀನು ಸುಮ್ಮನೆ ಇದ್ಬಿಡು. ನೀನು ಕೊಲೆಗಾರ ಅಲ್ಲ ಅಂತ ಗೊತ್ತಾಗಿದ್ದ ದಿನ ಶಂಕರಣ್ಣನ ಮಗ ತಾನಾಗೆ ಬಂದು ನಿನ್ನ ಹತ್ರ ಕ್ಷಮೆ ಕೇಳ್ತಾನೆ. ಓಕೆ? ಆಯ್ತು ಬಿಡಪ್ಪ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಪ್ರತಿಭಾನ ಕರ್ಕೊಂಡು ಈಗಲೇ ಹೊರಟ್ಬಿಡ್ತೀನಿ. ಹೇಗಿದ್ರು ಶಂಕರಣ್ಣನ ಮಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತಾನೆ. ಪ್ರತಿಭಾ ಕೈಲಾಗದಿದ್ರೇನಂತೆ ಬೇರೆ ಯಾರಾದರೂ ಬಂದು ಕೇಸ್ನ ಸಾಲ್ವ್ ಮಾಡ್ತಾರೆ. ಆಗ ಶಂಕರಣ್ಣನ ಸಾವಿಗೆ ನ್ಯಾಯ ಸಿಗುತ್ತೆ. ನಾ ಹೊರಡ್ತೀನಿ. ಬ್ರೋ, ನಾನು ನಿನ್ನನ್ನೇ ನಂಬಿದ್ದೀನಿ, ನೀವೇ ಹೀಗೆ ಬಿಟ್ಟೋದ್ರೆ ಮತ್ತಿನ್ನೇನು ನೀನು? ಸಾರಿ ಬ್ರೋ, ಬಾಬಿ ನಾನೇ ಕೊಲೆಗಾರ ಅನ್ನೋ ಥರ ಲಿಪ್ ಕೊಟ್ರು, ಭಯ ಆಯಿತು, ಅದಕ್ಕೆ ಹಾಗೆ ರಿಯಾಕ್ಟ್ ಮಾಡಿದೆ. ಪ್ಲೀಸ್ ಈ ಕೇಸ್ನ ನೀವೇ ಸಾಲ್ವ್ ಮಾಡಿಕೊಡ್ಬೇಕು. ರೈತನ ಹಿಂದಿನ ಸಾವು ನಾನು ಪತ್ತೆ ಮಾಡಲೇಬೇಕು. ಒಂದು ವೇಳೆ ಆ ಕೊಲೆ ಹಿಂದೆ ಪ್ರಶಾಂತ್ ಸ್ನೇಹಿತ ಇದ್ದರೂ ಸರಿ, ಸ್ನೇಹ ಮುಖ್ಯ ಅಲ್ಲ, ಸತ್ಯನೇ ಮುಖ್ಯ. ಆದರೆ ಹೇಗೆ ಮುಂದೆ ಬರೀಲಿ? ಹಲೋ, ನಮಸ್ತೆ ಸರ್. ನಮಸ್ಕಾರಣ್ಣಮ್ಮ. ಪ್ರತಿಭಾ, ಚೆನ್ನಾಗಿದೆಯಾ? ಬೆಳಗ್ಗೆ ನಿಮ್ಮ ಬ್ರದರ್ ಸಿಕ್ಕಿದ್ರು. ಯಾವ ಕೆಲಸ ತಗೊಳ್ಳಲ್ಲ, ಮೈಸೂರಿಗೆ ಹೋಗ್ತಾರೆ ಅಂತ ರೆಸ್ಟ್ಗೆ ಅಂತ ಹೇಳಿದ್ರು. ಹೊರಟಿದ್ದು ಮೈಸೂರಿಗೆ ಸರ್, ಆದರೆ ಬಂದು ಸ್ಟೇ ಆಗಿರೋದು ಮಂಡ್ಯ ಹತ್ರ ಇರೋ ಬ್ಲೂ ಮೂನ್ ರೆಸಾರ್ಟಲ್ಲಿ. ಬ್ಲೂ ಮೂನ್ ರೆಸಾರ್ಟಾ? ಇತ್ತೀಚೆಗೆ ಒಬ್ಬ ರೈತ ಮುಖಂಡ ಅಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅವ್ರ ಹೆಸರು ಶಂಕರಣ್ಣ ಅಂತ ಸರ್. ಶಂಕರಣ್ಣ ಅಂತ. ವಿರೋಧ ಪಕ್ಷದವ್ರಂತೂ ಬಂಬಡ ಬಜಾಯಿಸ್ತವ್ರೆ ಕಣಮ್ಮ.
ಅಲ್ಲ, ರೈತರು ಒಬ್ಬರಾದ್ಮೇಲೆ ಒಬ್ರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಸರ್ಕಾರ ಏನು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾ ಇದೆಯಾ ಅಂತ. ಪೇಪರ್ನವ್ರು ಬೇರೆ ಹಿಂದೆ ಬಿದ್ದುಬಿಟ್ಟವ್ರೆ ಕಣಮ್ಮ. ಪೇಪರ್ನವರು, ಎಲೆಕ್ಟ್ರಾನಿಕ್ ಮೀಡಿಯಾದವರು, ನನಗಂತೂ ಸಾಕಾಗೋಗಿದೆ. ಈ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರ ಜೊತೆಗೆ ನಮ್ಮ ಪ್ರಾಣನೂ ಹೋಗ್ತಾ ಇದೆ. ನೀನೇ ನೋಡ್ತಿದ್ಯಲ್ಲಮ್ಮ ಪತ್ರಿಕೆಗಳನ್ನ, ಟಿವಿನ. ಹೌದು ಸರ್. ಅದು ಸರಿ. ಆ ಆತ್ಮಹತ್ಯೆ ಮಾಡ್ಕೊಂಡವ್ರು ಶಂಕರಪ್ಪ ನಿನ್ಗೆ ಹೆಂಗಮ್ಮ ಗೊತ್ತು? ಇಲ್ಲಿಗೆ ಬಂದಮೇಲೆ ಗೊತ್ತಾಗಿದ್ದು ಸರ್. ಈ ರೆಸಾರ್ಟ್ ಓನರು ನಮ್ಮ ಯಜಮಾನ್ ಫ್ರೆಂಡ್ರು, ಅವರೇ ಹೇಳಿದ್ದು. ನೋಡಮ್ಮ, ಆ ಶಂಕರಣ್ಣನಿಗೆ 4 ಜನಕ್ಕೆ ಬುದ್ಧಿ ಹೇಳೋ ವಯಸ್ಸು. ಅಂಥದ್ದು ಅವರೇ ನೇಣಾಕೊಂಡು ಸತ್ತೋಗ್ಬಿಟ್ರೆ ಇನ್ನು ಸಣ್ಣ ವಯಸ್ಸಿನ ರೈತರಿಗೆ ಏನು ಸಂದೇಶ ಕೊಟ್ಟಂಗೆ ಆಯ್ತಮ್ಮ? ಶಂಕರಪ್ಪ ಅವ್ರದ್ದು ಆತ್ಮಹತ್ಯೆ ಅಲ್ಲ ಸರ್, ಮತ್ತೆ ಕೊಲೆ. ಕೊಲೆನಾ? ಹೌದು ಸರ್. ಅಲ್ಲಮ್ಮ, ನೀನು ಕೊಲೆ ಅಂತ ಹೇಳ್ತಾ ಇದ್ಯಾ? ಇದ್ರ ಬಗ್ಗೆ ನಿನ್ಗೇನಾದ್ರು ಸಾಕ್ಷ್ಯ ಸಿಕ್ಕಿದ್ಯಾ? ಹೌದು ಸರ್. ಸಾಮಾನ್ಯ ವ್ಯಕ್ತಿ ಕೂಡ ಇದು ಕೊಲೆ ಅಂತ ಹೇಳ್ಬಿಡ್ಬೋದು ಅಂತ ಸಾಕ್ಷಿ ಸಿಕ್ಕಿದೆ. ಆದರೆ ಅದರ ಆಳಕ್ಕೆ ಇಳಿಯೋ ಪ್ರಯತ್ನ ಮಾಡ್ತಿದ್ದೀನಿ ಸರ್. ಆತ್ಮಹತ್ಯೆ ಅಂತ ಲೋಕಲ್ ಪೊಲೀಸ್ನವರು ಕೇಸ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸರ್. ಈ ಹಳ್ಳಿ ಕಾನೂನು ವ್ಯವಸ್ಥೆ ಮತ್ತು ಕಾನೂನು ಪಾಲಕರ ಬಗ್ಗೆನೇ ನನಗೆ ಅನುಮಾನ ಶುರುವಾಗಿದೆ ಸರ್. ತಮ್ಮ ಸರ್ಕಾರದಲ್ಲಿ ರೈತರಿಗೆ ಅನ್ಯಾಯ ಆಗಿರೋದು ನಿಮ್ಮ ಗಮನಕ್ಕೆ ತರೋದೇ ನನ್ನ ಉದ್ದೇಶ ಸರ್. ಅದಕ್ಕೆ ಕಾಲ್ ಮಾಡಿದೆ ಸರ್. ನಿಮ್ಮ ಸಹಕಾರ ಇದ್ದರೆ ನಾನೇ ಈ ಕೇಸ್ನ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀನಿ. ನೀನು ಆ ಸಿಂಗರ್ಸ್ ಕೇಸ್ನ ಸಾಲ್ವ್ ಮಾಡಿದ ರೀತಿ ನೋಡಿ ನಾನೇ ನಿನ್ಗೆ ಯಾವ್ದಾದ್ರು ಬೇರೆ ಕೇಸ್ನ ಹೇಳೋಣ ಅಂದ್ಕೊಂಡಿದ್ದೆ ಕಣಮ್ಮ. ಈಗ ನೀನೇ ಈ ರೈತರು ಕೇಸ್ನ ತಗೊಂಡಿದ್ಯಾ, ನಾನು ಪರ್ಮಿಷನ್ ಕೇಳ್ತಾ ಇದ್ಯಾ. ನೋಡಮ್ಮ, ನೀನು ಈ ರೈತರು ಕೇಸ್ನ ಸಾಲ್ವ್ ಮಾಡಿದ್ರೆ ರೈತರಿಗೂ ನಮ್ಮ ಸರ್ಕಾರದ ಬಗ್ಗೆ ಒಂದು ಒಳ್ಳೆ ನಂಬಿಕೆ ಬರುತ್ತೆ ಕಣಮ್ಮ. ವಿರೋಧ ಪಕ್ಷದವರು ಬಾಯಿ ಮುಚ್ತಾರೆ. ನೋಡಮ್ಮ, ಈ ಕೇಸ್ನ ನೀನು ಸಾಲ್ವ್ ಮಾಡು, ನನ್ನ ಸಹಕಾರ ನಿನಗಿದೆ. ಆದರೆ ಒಂದು ಸಮಸ್ಯೆ ಇದೆ ಸರ್. ಸಮಸ್ಯೆನಾ? ಈ ಕೇಸ್ನ ಸಾಲ್ವ್ ಮಾಡಬೇಕು ಅಂದರೆ ಹಳ್ಳಿಯವ್ರ ಹೇಳಿಕೆ ತಗೋಬೇಕು. ಕೆಲವು ಟೈಮಲ್ಲಿ ಈ ಊರಿನ ಪೊಲೀಸವ್ರ ಸಪೋರ್ಟ್ ಬೇಕಾಗುತ್ತೆ. ಆದರೆ ನಾನು ಪ್ರೈವೇಟ್ ಪತ್ತೇದಾರಿ, ಬೇರೆ ಊರಿಂದ ಬಂದಿರೋಳು. ಹಳ್ಳಿ ಜನ ನನ್ನ ಹೇಗೆ ನಂಬ್ತಾರೆ ಹೇಳಿ? ಕೊಲೆ ಅಂತ ಗೊತ್ತಿದ್ದು ಕೇಸ್ ಮುಚ್ಚಾಕಿರೋ ಪೊಲೀಸವರು ನನಗೆ ಹೇಗೆ ಸಪೋರ್ಟ್ ಮಾಡ್ತಾರೆ ಹೇಳಿ? ನಿಜನಮ್ಮ ನೀನು ಹೇಳ್ತಿರೋದು. ಸರಿ, ಈಗ ನಾನು ಏನು ಮಾಡಬೇಕು ಅಂತ ಹೇಳ್ತಿದ್ದೀಯಮ್ಮ? ನಿಮಗೆ ಸೂಕ್ತ ಅನ್ಸೋ ಪ್ರಾಮಾಣಿಕ ಪೊಲೀಸ್ ಆಫೀಸರ್ನ ಈ ಕೇಸ್ಗೆ ಅಂತಾನೆ ಇಲ್ಲಿ ಪೋಸ್ಟಿಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ ಸರ್. ಆಯಿತು ಅಮ್ಮ, 1 ನಿಮಿಷ ಹೋಲ್ಡ್ಗೆ ಹಾಕ್ತೀನಿ ಇರಮ್ಮ. ಸ್ವಲ್ಪ ಹೋಮ್ ಸೆಕ್ರೆಟರಿ ಕನೆಕ್ಟ್ ಮಾಡಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಏನಿಲ್ಲ, ಈಗ ಯಾವುದೋ ಒಂದು ವಲಯದಲ್ಲಿ ಏನಾದ್ರು ಸಮಸ್ಯೆ ಆದರೆ ನಾವು ಇನ್ನೊಂದು ವಲಯದಿಂದ ಯಾರನ್ನಾರು ಇನ್ವೆಸ್ಟಿಗೇಷನ್ ಆಫೀಸರಾಗಿ ಹಾಕ್ಬೋದಾ? ಪ್ರಾವಿಷನ್ ಇದೆಯಾ? ಆಗ್ಬೋದು ಸರ್, ಇದೆ ಸರ್. ಸರಿ, ಥ್ಯಾಂಕ್ಸ್. ಹೇಳ್ತೀನಿ ಆಮೇಲೆ. ಪ್ರತಿಭಾ ಹಾಕ್ಬೋದಂತೆ ಕಣಮ್ಮ. ಬೇರೆ ಯಾರ್ಯಾಕೆ, ನಿಮ್ಮ ಬ್ರದರ್ನೇ ಹಾಕ್ಬೋದಲ್ಲ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಆದಷ್ಟು ಬೇಗ ಈ ಕೇಸ್ನ ಸಾಲ್ವ್ ಮಾಡಿ ನನಗೆ ರಿಪೋರ್ಟ್ ಮಾಡಮ್ಮ. ಖಂಡಿತ ಸರ್. ಬಾಯ್ ಸರ್. ಒಳ್ಳೇದಾಗ್ಲಪ್ಪ. ಥ್ಯಾಂಕ್ಸ್ ಮಾವ. ಏನೋ ನೀನು ಇಷ್ಟು ದಿವಸ ಏನೇ ಕೇಸ್ ಹ್ಯಾಂಡಲ್ ಮಾಡಿದ್ರು ರಾತ್ರಿ ಮನೆಗೆ ಬಂದ್ಬಿಡ್ತಾ ಇದ್ದೆ. ಊಟ ತಿಂಡಿಗೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಈಗ ಹೊರಗಡೆ ಹೋಗ್ತಿದ್ಯಲ್ಲ, ಇದಕ್ಕೆಲ್ಲ ಪ್ರಾಬ್ಲಮ್ ಆಗಲ್ವಾ? ಆಂಟಿ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ಅಷ್ಟೊಂದು ಚಿಂತೆ ಇದ್ರೆ ನೀವು ಅವನ ಜೊತೆ ಹೋಗ್ಬಿಡಿ. ನೀವೀಗಲೇ ಹೋಗಿ ನಿಮ್ಮ ಬ್ಯಾಗು ಪ್ಯಾಕ್ ಮಾಡಿಬಿಡ್ತೀನಿ. ಯಾಕ್ರಿ ದೀಪ, ಏನ್ರಿ ಅನ್ಯಾಯ ಮಾಡಿದೆ ನಿಮಗೆ? ಸಾರಿ. ಅವಳು ಯಾವಾಗಲೂ ಅಷ್ಟೇ ಸುಮ್ಮನೆ ತಮಾಷೆ ಮಾಡ್ತಿರ್ತಾಳೆ. ಅದೇನದು ದಿಢೀರ್ ಅಂತ ನಿಮ್ಮನ್ನ ಹಳ್ಳಿಗೆ ಪೋಸ್ಟಿಂಗ್ ಮಾಡಿರೋದು? ದಿಢೀರ್ ಅಂತಾನೆ ಅಲ್ವಾ ಕ್ರೈಮ್ಗಳಾಗೋದು. ಅಜಯ್, ಪರ್ಮನೆಂಟ್ ಟ್ರಾನ್ಸ್ಫರ್ ಮಾಡ್ತಿರೋದು ಅಥವಾ ಪರ್ಟಿಕ್ಯುಲರ್ ಆಗಿ ಯಾವ್ದಾದ್ರು ಕೇಸಾ? ಇಲ್ಲ ಮಾವ, ಸದ್ಯಕ್ಕೆ ಒಂದು ಕೇಸ್ ಒಪ್ಸಿದ್ದಾರೆ, ಮುಂದೆ ನೋಡಬೇಕು. ಏನು ಕೇಸು? ಮಂಡಿ ಹತ್ರ ವಾಸುದೇವ್ಪುರ ಅಂತ ಒಂದು ಹಳ್ಳಿ ಹತ್ರ ಒಂದು ರೆಸಾರ್ಟಲ್ಲಿ ಶಂಕರಣ್ಣ ಅಂತ ಒಬ್ಬ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಆತ್ಮಹತ್ಯೆ ಅಂತ ಲೋಕಲ್ ಪೊಲೀಸ್ನವರು ಕೇಸ್ನ ಕ್ಲೋಸ್ ಮಾಡಿದ್ದಾರೆ. ನಮ್ಮ ಕಮಿಷನರಿಗೆ ಅದು ಕೊಲೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಅದಕ್ಕೆ ಅಲ್ಲಿಗೆ ಹೋಗಿ ಅದನ್ನ ಕಣ್ಣಿಡಿದು ರಿಪೋರ್ಟ್ ಮಾಡಬೇಕು. ಹೌದು ಅಜಯ್, ಇತ್ತೀಚೆಗೆ ರೈತರ ಆತ್ಮಹತ್ಯೆ ಕೇಸುಗಳು ಜಾಸ್ತಿ ಆಗ್ತಾ ಇದೆ. ಕೆಲವು ನಿಜವಾಗ್ಲೂ ಆತ್ಮಹತ್ಯೆ ಆದರೆ ಇನ್ನು ಕೆಲವು ಯಾವ್ಯಾವುದೋ ಕಾರಣಕ್ಕೆ ಕೊಲೆ ಆಗಿರೋದು.
ಈ ಶಂಕರನ ಕೇಸು ಆತ್ಮಹತ್ಯೆನೋ ಕೊಲೆನೋ ಗೊತ್ತಿಲ್ಲ. ಯು ಆರ್ ಇನ್ವೆಸ್ಟಿಗೇಟಿಂಗ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ಮಾವ. ಅಲ್ಲ, ಪ್ರತಿಭಕ್ಕ ಮೈಸೂರು, ನೀನು ಮಂಡ್ಯ, ಇಬ್ಬರು ಮಾತಾಡ್ಕೊಂಡು ಒಂದೇ ಕೆಲಸಕ್ಕೆ ಹೋಗ್ತಿಲ್ಲ ತಾನೇ? ಪೆದ್ದಾಗಿ ಮಾತಾಡಬೇಡ ಅಕ್ಕ. ಅವ್ರು ಹೋಗಿರೋದು ಮೈಸೂರಿಗೆ, ಅಫ್ಕೋರ್ಸ್ ಮಂಡ್ಯ ಹತ್ರನೇ. ಆದರೆ ನಾನು ಹೋಗ್ತಿರೋದು ಮಂಡ್ಯ ಹತ್ರ ಇರೋ ಒಂದು ಹಳ್ಳಿಗೆ. ಕೊಲೆ ಆಗಿರೋದು ರೆಸಾರ್ಟಲ್ಲಿ, ನಾನು ಮೋಸ್ಟ್ಲಿ ಅಲ್ಲೇ ಇರ್ತೀನಿ. ನೀನು ಅಲ್ಲಿಗೆ ಹೋಗ್ತಿರೋ ವಿಚಾರ ಪ್ರತಿಭಾಗ್ ಗೊತ್ತಿಲ್ಲ ಅಲ್ವಾ? ಇಲ್ಲ ಅತ್ತೆ, ಹೇಳ್ಬಾರ್ದು ಅಂತಾನೆ ಹೇಳಿಲ್ಲ. ತುಂಬ ಒಳ್ಳೆ ಕೆಲಸ ಮಾಡಿದೆಪ್ಪ. ನೀನು ಈ ಕೇಸ್ ಮುಗಿಯೋವರೆಗೂ ಅವಳನ್ನ ಕಾಂಟ್ಯಾಕ್ಟು ಮಾಡಬೇಡ, ಈ ವಿಚಾರವಾಗಿ ಮಾತಾಡಲು ಬೇಡ. ಹಾಗೇನಾದರೂ ಮಾತಾಡಬೇಕು ಅನ್ಸಿದ್ರೆ ಬೇರೆ ಏನಾದರೂ ಮಾತಾಡು. ಅವಳು ಪೂರ್ತಿ ಸುಧಾರಿಸ್ಕೊಳ್ಳಿ. ಆಮೇಲೆ ಬೇಕಂದರೆ ನೀವಿಬ್ಬರು ಸೇರಿಕೊಂಡು ಯಾವ ಕೇಸ್ ಬೇಕಾದರೂ ಹ್ಯಾಂಡಲ್ ಮಾಡ್ಕೊಳ್ಳಿ. ಸರಿ ಅತ್ತೆ. ಅಜಯ್, ಇಷ್ಟು ದಿನ ನಮ್ಮ ಅತ್ತಿಗೆ ಸಹಾಯ ತಗೊಂಡು ಎಲ್ಲ ಕೇಸ್ಗಳನ್ನು ಬೇಗ ಸಾಲ್ವ್ ಮಾಡಿ ಎಲ್ಲರ ಹತ್ರ ಸೈ ಅನ್ಸ್ಕೊತಾ ಇದ್ರಿ. ಇವಾಗೊಬ್ರೆ ಏನ್ ಮಾಡ್ತೀರಾ? ಹಲೋ ದೀಪಾ, ನಿಮ್ಮ ಅತ್ತಿಗೆನ ನೋಡಿ ನನ್ನ ಮಗನಿಗೆ ಕೆಲಸ ಕೊಟ್ಟಿಲ್ಲ. ಅವನು ಓದಿ ಟ್ರೈನಿಂಗ್ ಮಾಡಿ ಪಾಸ್ ಆಗಿ ಕೆಲಸ ತಗೊಂಡಿದ್ದಾನೆ, ಗೊತ್ತಾಯ್ತಾ? ಅಮ್ಮ, ಅವರು ಜೋಕ್ ಮಾಡ್ತೀರಂತ ನೀನೇ ಹೇಳ್ದೆ. ಇದನ್ನು ಜೋಕ್ ಆಗೇ ತಗೋ. ಸುಮ್ಮನೆ ರೇಗಿಸ್ತಾ ಇದ್ದಾರೆ ಅಷ್ಟೇ. ಎನಿವೇಸ್, ಸಿ ಯು ಎವ್ರಿ ಒನ್. ಬಾಯ್. ಬಾಯ್ಪಾ, ಒಳ್ಳೇದಾಗಲಿ. ಬಾಯ್ ಮಗ್ನೆ, ಹುಷಾರು. ಸರಿ. ಅಂತ ಸರ್ 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 ರೂಮ್ ಬೇಕಾ ಸರ್? ಬೇಕಿತ್ತು. ಹಾಂ ಸರ್. ಆದರೆ ಅದಕ್ಕೂ ಮುಂಚೆ ಹಾಂ ಸರ್. ನಿಮ್ಮ ಓನರ್ ಬೇಕು. ಇದರಾ? ಸರ್ ಕರಿತೀನಿ ಸರ್. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳಿ. ಪೊಲೀಸ್ ಬಂದಿದ್ದಾರಣ? ಯಾರು, ನಾಗರಾಜ್ ಅವರ? ಅಲ್ಲ, ನಾವು ಹೊಸಬ್ರು. ಬರ್ತೀನಿ. ಸರ್, ರಾಜೀವ್, ಈ ರೆಸಾರ್ಟ್ ಓನರ್. ಓನರಾ? ನೀವಾ? ಹೌದು ಸರ್. ಕೆಲವು ದಿನಗಳ ಹಿಂದೆ ಇಲ್ಲಿ ಸಾವಾಗಿದ್ದಲ್ಲ, ಶಂಕರಣ್ಣ ರೈತ, ಆ ಸಾವಿನ ಬಗ್ಗೆ ವಿಚಾರಣೆ ಮಾಡಕ್ಕೆ ಬಂದಿದ್ದೆ. ಸರ್, ಇಫ್ ಯು ಡೋಂಟ್ ಮೈಂಡ್, ಆ ವಿಷಯ ಇಲ್ಲಿ ಮಾತಾಡೋದು ಬೇಡ. ನಾನೇ ಸ್ಟೇಷನಿಗೆ ಬರ್ತೀನಿ. ಇಲ್ಲ, ಇಲ್ಲಿ ಒಳಗೆ ರೂಮ್ ಇದೆ ಸರ್, ಅಲ್ಲಿ ಕೂತ್ ಮಾತಾಡೋಣ. ಇಲ್ಲಿ ಬೇಡ ಸರ್. ಯಾಕೆ? ಯಾಕ್ರಿ ನೀವೇ ಕೊಲೆ ಮಾಡಿರ್ತಾರೆ ಎದುರ್ಕೋತಾ ಇದ್ದೀರಾ? ನೀವೇನೇ ಕೊಲೆ ಮಾಡಿದ್ದು? ಸಾರ್, ದೇವರಾಣೆಗೂ ಇಲ್ಲ ಸಾರ್. ಅಜಯ್, ಅಕ್ಕ, ಬಾಬಾ, ಅಕ್ಕ, ಬಾಬಾ, ನೀವೇನಿಲ್ಲಿ? ನಾವು ಉಳ್ಕೊಂಡಿರೋದೇ ಇಲ್ಲಿ. ಅಲ್ಲ, ನೀವು ಮೈಸೂರಲ್ಲಿ ಉಳ್ಕೊಂತೀರಿ ಅಂತ ಹೇಳಿದ್ರಲ್ವಾ? ಈ ರೆಸಾರ್ಟ್ ಓನರ್ ರಾಜೀವ್ ನನ್ನ ಫ್ರೆಂಡ್. ರಾಜೀವ್ ನನ್ನ ಭಾಮೈದ ಅಜಯ್. ಹಾಯ್. ಹಾಯ್. ಬಾಬಾ, ಒಂದು ನಿಮಿಷ ಬನ್ನಿ. ಬನ್ನಿ ಬನ್ನಿ, ಹೇಳ್ತೀನಿ. ಏಯ್ ಬಾಬಾ, ಈ ರೆಸಾರ್ಟಿಗೆ ಯಾಕೆ ಬಂದಿರಿ? ಮೊದಲು ಈ ರೆಸಾರ್ಟಿಂದ ಶಿಫ್ಟ್ ಆಗಿ. ಯಾಕೋ? ಬಾಬಾ, ರೀಸೆಂಟಾಗಿ ಶಂಕರಣ್ಣ ಅಂತ ಒಬ್ಬರ ಸತ್ತೋಗಿದ್ದಾರೆ. ಅದು ಕೊಲೆ ಇರ್ಬೋದು ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ. ಆ ರಹಸ್ಯನ ಕಂಡಿಡಿಯೋದಕ್ಕೆ ನಮ್ಮ ಹೋಮ್ ಮಿನಿಸ್ಟ್ರು ಇಲ್ಲಿಗೆ ನನ್ನ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಆಫೀಸರಾಗಿ ಕಳಿಸಿದ್ದಾರೆ. ಹೋ, ಕಂಗ್ರಾಟ್ಸ್. ಥ್ಯಾಂಕ್ಸ್ ಬಾಬಾ. ಅದು ಬಿಡಿ, ಅಕ್ಕನ ಮೇಲೆ ಆಗಿದ್ದ ಗುಂಡೇಟಿನ ಇನ್ಸಿಡೆಂಟೆ ನಾನು ಒಂದ್ಸಲ ಇನ್ನೂ ಆಗಿದೆ ಬಾಬಾ. ಅದಕ್ಕೆ ಅಕ್ಕನ ಪತ್ತೆದಾರಿ ಕೆಲಸಕ್ಕೆ ಎಳಿಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಬರ್ತಾ ಅತ್ತೆ ಬೇರೆ ಇಂಥ ಒಂದು ಕೇಸ್ನ ಹ್ಯಾಂಡಲ್ ಮಾಡ್ತಾ ಇದ್ದೀನಿ ಅಂತ ಅಕ್ಕನಿಗೆ ಸುಳಿವು ಕೂಡ ಕೊಡಬಾರ್ದು ಅಂತ ವಾರ್ನ್ ಮಾಡಿ ಕಳಿಸಿದ್ದಾರೆ. ನಾನು ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದೆ, ನಿಮಗೆ ಒಂದು ಫೋನ್ ಕೂಡ ಮಾಡಿಲ್ಲ. ನೀವು ನೋಡಿದ್ರೆ ಇಲ್ಲೇ ರೂಮ್ ಮಾಡಿದ್ದೀರಾ. ನೀವೇನು ಮಾಡ್ತಾರೋ ನಂಗೆ ಗೊತ್ತಿಲ್ಲ ಬಾಬಾ. ಈಗಿಂದ ಈಗಲೇ ಅಕ್ಕನ ಇಲ್ಲಿಂದ ಕರ್ಕೊಂಡು ಹೊರಡಿ.
ಬಾಬಾ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಯಾಕೆ ನಗ್ತಾ ಇದ್ದೀರಾ? ಮಿಸ್ಟರ್ ಅಜಯ್, ಗೃಹ ಮಂತ್ರಿಗಳಿಗೆ ಫೋನ್ ಮಾಡಿದ್ದೆ ನಿಮ್ಮ ಅಕ್ಕ. ನಿಮ್ಮ ಪೋಸ್ಟಿಂಗ್ ಇಲ್ಲಾಗ ಕಾರಣನೂ ನಿಮ್ಮ ಅಕ್ಕ. ಫಾರ್ ಫರ್ದರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ನಿಮ್ಮ ಅಕ್ಕ. ಅಲ್ವೋ, ಅವಳಿಗೆ ಗೊತ್ತಿಲ್ದಂಗೆ ಕೇಸ್ ಹ್ಯಾಂಡ್ಲ್ ಮಾಡಕ್ಕೆ ಬಂದು ಅವಳನ್ನೇ ಜಾಗ ಖಾಲಿ ಮಾಡ್ಸಕ್ಕೆ ನೋಡ್ತಿದ್ಯಾ. ನಗದೆ ಇನ್ನೇನೋ ಮಾಡಲಿ. ಪ್ರಶಾಂತ್, ಸಾರಿಯಾ, ನಮ್ಮ ಬಾಬನ್ ಫ್ರೆಂಡ್ ಅಂತ ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ. ಪ್ರಶಾಂತ್, ಒಂದು ನಿಮಿಷ, ಎಕ್ಸ್ಕ್ಯೂಸ್ ಮೀ. ನೀವು ಒಳಗೆ ಹೋಗೋಣ, ಬರ್ತೀನಿ. ಬ್ರೋ, ಪೊಲೀಸ್ ಅವ್ರ ಇನ್ವಾಲ್ವ್ಮೆಂಟ್ ಬೇಡ ಅಂತ ತಾನೇ ಬಾಬಿ ಸಹಾಯ ಕೇಳಿದ್ದು. ಈಗ ನೋಡಿದ್ರೆ ನೀವೇ ಪೊಲೀಸ್ ಅವ್ರನ್ನ ಕರ್ಸಿದ್ದೀರಾ. ನಮ್ಮನೆ ಕಣೋ, ನನ್ನ ಬಾಮ ಇದ್ದ. ಆದ್ರೂ ಪೊಲೀಸೇ ತಾನೆ, ಏನೋ ಫ್ರೆಂಡು ಸಹಾಯ ಮಾಡ್ತಾನೆ ಅಂತ ಕರ್ಸಿದ್ರೆ ನೀನೇ ನನಗೆ ಜೈಲು ಊಟ ಹಾಕ್ಸೋ ಥರ ಇದೆಯಾ? ಗೂಬೆ ಕಣೋ ನೀನು. 3 ಹೊತ್ತು ನೀನೇ ಕೊಲೆಗಾರನ ಹತ್ರ ಹೆದರ್ಕೋತಿಯಲ್ಲ. ಇಲ್ಲ ಬ್ರೋ. ನೋಡೋ, ಯಾವುದೇ ಕೇಸ್ ಸಾಲ್ವ್ ಮಾಡೋದಿದ್ರು ಅವರಿಬ್ರು ಸೇರಿನೇ ಸಾಲ್ವ್ ಮಾಡೋದು. ಈಗಲೂ ಹಾಗೆ ಮಾಡ್ತಾರೆ. ಅಲ್ಲಿ ತನಕ ಸ್ವಲ್ಪ ಸಮಾಧಾನವಾಗಿರು. ನೀನು ಹೀಗೆ ಆಡ್ತಿದ್ರೆ ನೀನೇ ಕೊಲೆಗಾರ ಅಂತ ನಾನೇ ಹೇಳ್ಬಿಡ್ತೀನಿ. ಬ್ರೋ, ರಿಲ್ಯಾಕ್ಸ್ ಮ್ಯಾನ್, ರಿಲ್ಯಾಕ್ಸ್. ಎಲ್ಲ ಗೊತ್ತಾಯ್ತು. ಸೊ ನಿಮಗೆ ಅಸಿಸ್ಟ್ ಮಾಡೋಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಇಷ್ಟು ದಿನ ಕೇಸ್ ವಿವರನ ನಾನು ಕೊಡ್ತಾ ಇದ್ದೆ, ಇವತ್ತು ನೀವು ಕೊಡ್ತಾ ಇದ್ದೀರಾ. ಛೇ, ಕಲಿಗಾಲನಪ್ಪ, ಹಿಂಗೆಲ್ಲ ಆಗಬಾರ್ದು. ಏ ಜಾಣೆ, ಏನು ಮಾಡ್ತಿದ್ಯಾ? ಪಾಪ ಕಣೆ, ಇಲ್ಲಿ ನೋಡಿಬೇಡ, ಒಳಗೆ ಕರ್ಕೊಂಡು ನೋಡಿ. ಸದ್ಯಕ್ಕೆ ನನ್ನ ಗಮನಕ್ಕೆ ಬಂದಿರೋದು ಇಷ್ಟು. ಸೊ ನಿಮಗೆ ಸಿಕ್ಕಿರೋ ಸಾಕ್ಷಿಗಳು ಆ್ಯಂಡ್ ನಿಮಗಿರೋ ಬಲವಾದ ಕಾನ್ಫಿಡೆನ್ಸ್ ನೋಡಿದ್ರೆ ರೈತ ಶಂಕರಣ್ಣವ್ರದ್ದು ಕೊಲೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಹಾಗಂತ ಇಷ್ಟನ್ನೇ ಇಟ್ಕೊಂಡು ಶಂಕರಣ್ಣನ ಸಾವು ಕೊಲೆ ಅಂತ ಎಲ್ಲರೂ ನಂಬಿಸೋಕ್ಕಾಗಲ್ಲ. ಕೊಲೆ ಮಾಡಿ ಆತ್ಮಹತ್ಯೆ ಅಂತ ಪ್ರೂವ್ ಮಾಡಿರೋರು ಈ ಸಾಕ್ಷಿಗಳನ್ನ ನಾಶ ಮಾಡೋ ಚಾನ್ಸ್ ಇದೆ. ಆಗ ನಾವು ಕೊಲೆಗಾರರನ್ನ ತಲುಪಕ್ಕಾಗಲ್ಲ. ಈ ಫೋಟೋಸಲ್ಲಿ ನಮಗೆ ಬಲವಾದ ಕ್ಲೂ ಕಂಡಿದ್ರೆ ಅದು ಶಂಕರಣ್ಣ ಉಗುರಲ್ಲಿರೋ ಕೆಂಪು ಬಣ್ಣ. ಇದು ನಿಜಕ್ಕೂ ಬರೀ ಬಣ್ಣನ ಅಥವಾ ಕೊಲೆಗಾರನ ರಕ್ತನ ಅಂತ ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಂದ್ರೆ ನಾವು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನೋಡಬೇಕು. ಅದರಲ್ಲೆಲ್ಲ ಕ್ಲೀನಾಗಿ ಬರೆದಿರ್ತಾರೆ. ಅಂದರೆ ಸಾವಾಗಿದ್ದ ಕಾರಣ, ಸಾವಾಗಿದ್ದ ರೀತಿ, ಒಂದು ಅಂದಾಜ ಸಮಯ ಎಲ್ಲ ಬರೆದಿರುತ್ತೆ. ಅಂದರೆ ಸಾವಾಗಿದ್ದ ಕಾರಣ, ಸಾವಾಗಿದ್ದ ರೀತಿ, ಒಂದು ಅಂದಾಜ ಸಮಯ ಎಲ್ಲ ಬರೆದಿರುತ್ತೆ. ಗುಡ್. ನೀನು ಹೇಳಿದ್ದೆಲ್ಲ ನಮಗೆ ಕ್ಲಿಯರ್ ಆದರೆ ನಮಗೆ ಈ ಕೇಸಲ್ಲಿ ಇನ್ನಷ್ಟು ಸ್ಪಷ್ಟತೆ ಸಿಗುತ್ತೆ. ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಈಗಲೇ ತರ್ತೀಯಾ? ಹಾಂ, ಬಾಬಾ ಫೋನ್. ಹಲೋ, ಹಾಂ ಹೇಳಿಮ್ಮ. ಹಾಂ ಹೌದು, ಡಾಕ್ಟರ್ ಪ್ರಶಾಂತ ಮಾತಾಡ್ತಿರೋದು. ಹೌದಾ? ಹೆದರ್ಕೋಬೇಡಿಮ್ಮ, ಸಾಮಾನ್ಯವಾಗಿ ಈ ಥರ ಆಗೋದು ಸಹಜ, ಏನೂ ಸಮಸ್ಯೆ ಆಗಲ್ಲ. ಈಗ ನೀವೊಂದು ಕೆಲಸ ಮಾಡಿ, ಸೀದಾ ಹಾಸ್ಪಿಟ್ಲಿಗೆ ಹೋಗಿ ಅಲ್ಲಿ ನಮ್ಮ ಅಸೋಸಿಯೇಟ್ ಡಾಕ್ಟರ್ ಶಾಲಿನಿ ಅಂತ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ. ನಾನು ಅವ್ರಿಗೆ ಹೇಳ್ತೀನಿ. ಓಹ್ ಹೌದಾ? ಸರಿ, ನಾನೇ ಬರ್ತೀನಿ. ನಾನು ಬರೋದ್ರೊಳಗೆ ನೀವು ನಮ್ಮ ಹಾಸ್ಪಿಟ್ಲಿಗೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸಿ. ನಾನು ಬರೋದೊಂದು 2 hours ಆಗ್ಬೋದು. ಹಾಂ ಸರಿ. ಜಾಣೆ, ನಾನು ಈಗಲೇ ಬ್ಯಾಂಗ್ಳೂರಿಗೆ ಹೋಗಬೇಕು. ಯಾಕೆ? ನನ್ನ ಪೇಷಂಟ್ ಒಬ್ಬರು 40 years, ಅವರು ಪ್ರೆಗ್ನೆಂಟ್ ಆಗಿದ್ದರು. ಈಗೇನೋ ಬ್ಲೀಡಿಂಗ್ ಕಾಣಿಸ್ಕೊಂಡಿದೆ. ತುಂಬ ಹೆದರ್ಕೊಂಡು ಕಾಲ್ ಮಾಡಿದ್ದಾರೆ. ಶಾಲಿನಿ ಬೇರೆ ಹಾಸ್ಪಿಟ್ಲಿಗೆ ಬಂದಿಲ್ವಂತೆ. ನೀವೇ ಬಂದು ಚೆಕಪ್ ಮಾಡಿದ್ರೆ ಸಮಾಧಾನ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸರಿ ನಡೀರಿ. ಅಯ್ಯೋ, ನೀನ್ಯಾಕೆ ಬರ್ತೀಯಾ? ನಾನೇನು ಮನೆಗೆ ಹೋಗಲ್ಲ, ಸೀದಾ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಕೆಲಸ ಮುಗಿಸಿ ವಾಪಸ್ ಇಲ್ಲಿಗೆ ಬರ್ತೀನಿ. ಯಾಕೆ ಅಂದರೆ ಒಂದು ಸಲ ನಾವು ಮನೆಗೆ ಹೋದರೆ ಮತ್ತೆ ನೀನು ಈ ಕೇಸ್ ಸಾಲ್ವ್ ಮಾಡೋಕ್ಕೆ ಬರೋದು ಕಷ್ಟ ಆಗುತ್ತೆ. ನೀ ಇಲ್ಲೇ ಇರೋ, ಸಂಜೆ ಅಷ್ಟೊತ್ತಿಗೆ ಬೇಗ ಬಂದ್ಬಿಡ್ತೀನಿ. ಜಾಣೆ,
ಆಲ್ ದ ಬೆಸ್ಟ್. ನಂಗೂ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬರ್ಲಾ? ಪರವಾಗಿಲ್ಲ. ಕಾರ್ ಕೀಯಲ್ಲಿ ಇಟ್ಟಿದ್ಯಾ? ಟಿವಿ ಕೆಳಗಡೆ. ಹಾಂ, ಓಕೆ. ಬಾಯ್, ಹುಷಾರು. ಅಕ್ಕ, ನಾ ಸ್ಟೇಷನ್ಗೆ ಹೋಗಿ ಕೊಲೆನ ಆತ್ಮಹತ್ಯೆ ಅಂತ ಕೇಸ್ ಕ್ಲೋಸ್ ಮಾಡಿರೋ ಆ SI ಯಾರು ಅಂತ ನೋಡ್ಕೊಂಬರ್ತೀನಿ. ಸರಿ.